golden thought. Nurture the dreams that will inspire you. Go beyond your limits. ನಮಗೆ ಕನಸುಗಳು ಬರ್ತಾವ, ಆ ಕನಸುಗಳನ್ನ ನರ್ಚರ್ ಮಾಡ್ಬೇಕಂತ, ಆರೈಕೆ ಮಾಡ್ಬೇಕು. ಅವ್ನು ಹೋಗಕ್ ಬಿಡಬಾರ್ದು. ನಮ್ಮ ವಿದ್ಯಾರ್ಥಿಗಳು ಕಾಲ್ ಮಾಡಿದಾಗ ಕೇಳ್ತಾರೆ ನನಗೆ, ಸರ್ ನನ್ನ ಕಡೆಯಿಂದ ಇದನ್ನ ಮಾಡ್ತೀನಿ, ಹೆಂಗೆ ಮಾಡಲಿ, ಈ ಎಕ್ಸಾಮ್ ಹೆಂಗೆ ಮಾಡಲಿ ಅಂತ ಕೇಳೋದಿಲ್ಲ. ಈ ಎಕ್ಸಾಮ್ ನನಗೆ ಮಾಡಕ್ಕೆ ಆಗ್ತೈತಿಲ್ಲೋ ಅಂತ ಕೇಳ್ತಾರೆ ಅವ್ರು. ಯಾಕಂದ್ರೆ ಎಲ್ಲ ಮನುಷ್ಯಾಗೂ ಒಂದೇ ಕೆಪಾಸಿಟಿ ಇದೆ. ಬಟ್ ಇವತ್ತಿನ ವಿದ್ಯಾರ್ಥಿಗಳು ಅವ್ರ ಒಳಗಡೆ ಇರ್ತಕ್ಕಂಥ ಸಾಮರ್ಥ್ಯದ ಮೇಲೆ ಅವರಿಗೆ ನಂಬಿಕೆ ಕುಸಿದು ಹೋಗ್ಬಿಟ್ಟது. ಯಾಕಂದ್ರೆ ಹೊರಗಡೆ ಇರ್ತಕ್ಕಂಥ ಈ ಒಂದು ನೆಗೆಟಿವ್ ಜಗತ್ತು ಮಾತಾಡೋದು, ಅವನ ಕಡೆ ಏನಾಗ್ತದೆ, ಇವನ ಕಡೆ ಏನಾಗ್ತದೆ, ಅವ್ನ ಬ್ಯಾಕ್ಗ್ರೌಂಡ್ ನೋಡು, ಇವನ್ ಬ್ಯಾಕ್ಗ್ರೌಂಡ್ ನೋಡು, ಅವ್ನು ಇಂಗ್ಲೀಷ್ ಮೀಡಿಯಮ್, ಇವ್ ಆ ಮೀಡಿಯಮ್, ಇಂಥದ್ದು ಮಾತಾಡಿ ಸರ್ ಎಷ್ಟೋ ವಿದ್ಯಾರ್ಥಿಗಳು ಡಿಮಾರಲ್ ಆಗಿಬಿಟ್ಟಿದ್ರು. ಅವ್ರು ನನಗೆ ಬಂದು ಸರ್ ಈ ಎಕ್ಸಾಮ್ ಹೆಂಗೆ ಪಾಸ್ ಮಾಡೋದಂತ ಕೇಳಂಗಿಲ್ಲ, ನನ್ನ ಕೈಯಿಂದ ಆಗ್ತೈತಿಲ್ಲೋ ಕೇಳ್ತಾರೆ. ಅಂದರೆ ನಮ್ಮ ದೇಶದಲ್ಲಿ ಏನಾಗಿದೆ, ನಮ್ಮ ಒಳಗಡೆ ಇರೋ ಸಾಮರ್ಥ್ಯನೂ ಗುರುತಿಸುವಂಥ ಒಬ್ಬ ವ್ಯಕ್ತಿ ಬೇಕು. ಅದನ್ನು ಗುರುತಿಸ್ಲಿಲ್ಲ ಅಂದ್ರೆ ನಮಗೆ ಗೊತ್ತಾಗೋದಿಲ್ಲ. ಅದು ಸಾಮರ್ಥ್ಯ ಇದ್ರೂ ಸುಮ್ಕೊಂಡಿರ್ತೀವಿ ನಾವು. ಅದಕ್ಕೆ ನಮಗಿರ್ತಕ್ಕಂಥ ಡ್ರೀಮ್ಸ್ಗಳನ್ನು ಆರೈಕೆ ಮಾಡ್ಕೋಬೇಕು. ಜಗತ್ತೇನೋ ಹೇಳ್ತೈತೆ ಅಂತೇಳಿ ಅದನ್ನಲ್ಲೇ ಹೊಸಿಗೆ ಹಾಕಬಾರ್ದು. ನನಗಾಗೋದಿಲ್ಲ, ನಮಗೆಲ್ಲ ಅಲ್ಲ ಸರ್, ನಮ್ಮಂಥವ್ರಿಗೆಲ್ಲ ಅಂಥ ಕನಸು ಕಾಣಕ್ಕೆ ಇದನ್ನೆಲ್ಲ ತೆಗೆದು ಹಾಕ್ಬೇಕು. ಕನಸು ಕಾಣುವ ಅಧಿಕಾರ ಎಲ್ಲರಿಗೂ ಇದೆ. ಅದರ ಮೇಲೆ GST ಇಲ್ಲ. ಕನಸು ಕಾಣಲಿಲ್ಲ ಅಂತಂದರೆ ಅದು ಅವನ ಜೀವನದಲ್ಲಿ ಅವನು ಮಾಡ್ತಾ ಇರುವಂಥ ಅತಿ ದೊಡ್ಡ ಅಪರಾಧ. ಇದನ್ನು ಡಾಕ್ಟರ್ ಅಬ್ದುಲ್ ಕಲಾಂ ಜಿ ಅವರು ಹೇಳಿದ್ದಾರೆ. ಅದಕ್ಕೆ ನಮ್ಮ ಡ್ರೀಮ್ಸ್ಗಳನ್ನು ಆರೈಕೆ ಮಾಡಬೇಕು. ದಿನ ಅದಕ್ಕೆ ನೀರು ಹಾಕಿ, ಅದಕ್ಕೆ ಒಳ್ಳೆ ಥಾಟ್ಗಳನ್ನು ಹಾಕಿ ಬೆಳೆಸ್ಬೇಕು. ಆ ಥಾಟ್ಗಳೇ ಸರ್ ಮುಂದೆ ರಿಯಲಿಸ್ಟಿಕ್ ಆಗಿ ಪರಿವರ್ತನೆ ಆಗ್ತವೆ. ಬಟ್ ನಮಗೇನಾಗ್ತಾ ಇದೆ, ಕನಸು ಬರೋದ್ರೊಳಗಡೆ ಯಾವರೇ ಇವೇನು ಮಾಡ್ತಾನೆ ಅಂದ ಕೂಡ ಮುಗದ ಹೋಗ್ತದೆ, ಅಲ್ಲೇ ಹೊಳೆಗೆ ಹುಂಚಿ ಅಂತ ತೊಳೆದಂಗೆ ಅನ್ನೋದು. ಹಂಗೆ ಆಗಬಾರ್ದು. ಓಕೆ, ಕನಸುಗಳನ್ನು ಆರೈಕೆ ಮಾಡಬೇಕು, ಬೆಳೆಸ್ಬೇಕು. ನಿಮ್ಮ ಕನಸಿಗೆ ಪುಷ್ಟಿ ನೀಡೋ ವ್ಯಕ್ತಿ ಬಂದೇ ಬರ್ತಾರೆ. ಅವ್ರನ್ನ ನೀವು ಹುಡುಕಬೇಕು, ನಿಮ್ಮ ಕನಸನ್ನು ನನಸು ಮಾಡ್ಕೋಬೇಕು. ದಟ್ ಈಸ್ ದ ರಿಯಲ್ ಮೀನಿಂಗ್ ಆಫ್ ದ ಲೈಫ್.